ನಮಸ್ಕಾರ. ರತ್ನ ರಹಸ್ಯ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ರತ್ನಗಳನ್ನು ಧರಿಸಬೇಕಾದ್ರೆ ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ, ಸಾಕಷ್ಟು ಪ್ರಕಾರಗಳಿವೆ, ಮತ್ತೆ ಇದನ್ನ ಧರಿಸೋದಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಕೂಡ ಇದೆ. ಇದೆಲ್ಲವನ್ನು ತಿಳಿದುಕೊಳ್ಳೋದು ಬಹಳನೇ ಮುಖ್ಯ. ತುಂಬಾ ಜನಕ್ಕೆ ಯಾವ ರತ್ನವನ್ನ ಹೇಗೆ ಧರಿಸೋದು ಅನ್ನುವಂಥದ್ದು ಸರಿಯಾಗಿ ಗೊತ್ತಿರೋದಿಲ್ಲ. ಮತ್ತೆ ಯಾವ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ಅದು ಎಷ್ಟು ಅಥೆಂಟಿಕ್ ಇದೆ, ಇದೆಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸ್ನ ಪ್ರಖ್ಯಾತ ಜೆಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯಾಕೂಬ್ ಅಬೇತಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್, ಜೆಮಾಲಜಿಯಲ್ಲಿ ಬಹಳ ಮುಖ್ಯವಾದದ್ದು ಯಾವ ಜೆಮ್ ತಗೊಂಡ್ರೆ ಅದರ ಅಥೆಂಟಿಸಿಟಿ ತಿಳ್ಕೊಳ್ಳೋದು ಮತ್ತೆ ಅದನ್ನ ಧರಿಸೋ ವಿಧಾನ, ಇದೆಲ್ಲವೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಜೆಮ್ ಅದು ಒರಿಜಿನಲ್ಲಾ ಡೂಪ್ಲಿಕೇಟಾ ಅದನ್ನ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ ಅದು ಅಂತ ನೋಡಿ. ಸಾಮಾನ್ಯ ಜನರಿಗೆ ಗೊತ್ತಿರೋದು ಒಂದು ಈಸಿಯೆಸ್ಟ್ ವೇ ಏನಂದರೆ ಸರ್ಟಿಫಿಕೇಟ್ ಮೂಲಕ ನೀವು ಗೊತ್ತಿರಬೇಕು ಅಂತ. ನೀವು ಪರ್ಚೇಸ್ ಮಾಡೋಕ್ಕೆ ಟೈಮ್ನಲ್ಲಿ ಸರ್ಟಿಫಿಕೇಟ್ ಅವ್ರು ಜ್ಯುವೆಲರ್ಸ್ ಕೊಡ್ತಾರೆ, ಸರ್ಟಿಫಿಕೇಟ್ ಇದೆ, ನ್ಯಾಚುರಲ್ ಇದೆ ಅಂತ ತೊಗೊಳ್ತಾರೆ. ಅದು ಒಂದು ಕರೆಕ್ಟ್ ರೀತಿ ನಾನು ಅಂತ ಹೇಳ್ತೀನಿ. ಮತ್ತು ಅದರಲ್ಲಿ ಒಂದು ಕನ್ಕ್ಲೂಷನ್ಸ್ ಇದೆ ನೋಡಿ. ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್, ಫೇಕ್ ಲ್ಯಾಬ್ ಸರ್ಟಿಫಿಕೇಟ್ ಅಂತ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ನ್ಯಾಚುರಲ್ ಜೆಮ್ಸನ್ ಇರುತ್ತೆ, ಮತ್ತು ಅದು ಹೀಟೆಡ್ ಟ್ರೀಟೆಡ್ ಇರುತ್ತೆ. ಕಮೆಂಟ್ಸ್ ಕಸ್ಟಮರ್ಸ್ ಓದಲ್ಲ. ಏನಕ್ಕಂದರೆ ಸರ್ಟಿಫಿಕೇಟ್ನಲ್ಲಿ ನ್ಯಾಚುರಲ್ ರೂಬಿ ಅಂತ ಬರ್ತಿದೆ, ಸೊ ಅದಕ್ಕೋಸ್ಕರ ನಾನು ನ್ಯಾಚುರಲ್ ಇದೆ ಅಂತ ನಾವು ತೊಗೊಂಡ್ಬಿಟ್ಟಿದ್ವಿ ಅಂತ ತೊಗೊಂಡ್ಬಿಡ್ತಾರೆ. ಸ್ಮಾಲ್ ಕಂಟೆಂಟ್ಸ್ ಇರುತ್ತೆ ಸರ್ಟಿಫಿಕೇಟ್ನಲ್ಲಿ, ಕಮೆಂಟ್ಸ್ ತುಂಬ ಮುಖ್ಯವಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಸ್ಟಮರ್ ಅದು ಓದಲ್ಲ, ಸರ್ ನ್ಯಾಚುರಲ್ ಇದೆ ಅಂತ ತೊಗೊಂಡ್ಬಿಡ್ತಾರೆ. ಸೊ ಹೌ ಟು ಐಡೆಂಟಿಫೈ ಜೆಮ್ಸ್ಟೋನ್, ಇದೊಂದು ತುಂಬ ಇಂಪಾರ್ಟೆಂಟ್ ವೇ ಇರುತ್ತೆ ನೋಡಿ. ಒಂದು ಸ್ಮಾಲ್ ಪ್ಯಾರಾಮೀಟರ್ಸ್ ನಾನು ಹೇಳ್ತೀನಿ. ಸೊ ಯು ಕ್ಯಾನ್ ಗೋ ಅಹೆಡ್ ವಿತ್ ನೋಡಿ. 4 ಪ್ಯಾರಾಮೀಟರ್ಸ್ ಇದೆ. ಫಸ್ಟ್ ಒನ್, ನೀವು ಜೆಮ್ಸ್ಟೋನ್ ತೊಗೊಳ್ಬೇಕಂದ್ರೆ ಫಸ್ಟ್ ಒನ್ ನೋಡಬೇಕು, ಕಲರ್ ನೋಡಬೇಕು. ಕಲರ್ ಫುಲ್ ರೆಡ್ ಇದೆ ಅಥವಾ ಫುಲ್ ಪಿಂಕ್ ಇದೆ ಅಂದರೆ ದಟ್ ಈಸ್ ನಾಟ್ ಅ ನ್ಯಾಚುರಲ್ ಜೆಮ್ಸ್ಟೋನ್. ಕಲರ್ ಜೆಮ್ಸ್ಟೋನ್ನಲ್ಲಿ ಶೇಡ್ಸ್ ಇರುತ್ತೆ, ಯಾಕಂದರೆ ನ್ಯಾಚುರಲ್ ಅದು. ಒಂದೇ ಎಕ್ಸಾಂಪಲ್, ಒಂದು ಮರ ತೊಗೊಳ್ಳಿ, ಮೇಲೆಯಿಂದ ಕೆಳಗಡೆ ಸೇಮ್ ಕಲರ್ ಇರುತ್ತೆ? ಇಲ್ಲ, ಸೇಮ್ ಇರಲ್ಲ. ಎಕ್ಸಾಂಪಲ್, ಒಂದು ಆ್ಯನಿಮಲೇ ತೊಗೊಳ್ಳಿ, ಎನಿಥಿಂಗ್ ನ್ಯಾಚುರಲ್ ಪ್ರಾಡಕ್ಟ್ ತೊಗೊಳ್ಳಿ, 110% ಸೇಮ್ ಕಲರ್ ಇರಲ್ಲ. ಸಮ್ ಕಲರ್ ಕ್ಲಾಶಸ್ ಇರಲೇ ಇರುತ್ತೆ ನ್ಯಾಚುರಲ್ ಜೆಮ್ಸ್ಟೋನಲ್ಲಿ. ಸೊ 110% ಫುಲ್ ವೈಟ್ ಅಂದರೆ ಫುಲ್ ವೈಟ್ ಇರಲ್ಲ, ಫುಲ್ ಬ್ರೌನ್ ಅಂದರೆ ಫುಲ್ ಬ್ರೌನೇ ಇರಲ್ಲ. ಸೊ ಸಮ್ ಕ್ಲಾಶಸ್ ಇರುತ್ತೆ ನ್ಯಾಚುರಲ್ ಕಲರ್ನಲ್ಲಿ. ಮೈಕ್ರೋಸ್ಕೋಪ್ ಅಥವಾ ನಾರ್ಮಲ್ ಲೂಪ್ನಲ್ಲಿ ನೀವು ನೋಡ್ಬೋದು. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಕ್ಲಾರಿಟಿನಲ್ಲಿ ಫುಲ್ ಕ್ಲೀನ್ ಇದೆ, 110% ಫುಲ್ ಕ್ಲೀನ್ ಇದೆ ಅಲ್ಲ, ದಟ್ ಈಸ್ 100% ಹೀಟೆಡ್ ಜೆಮ್ಸ್ಟೋನ್, ದಟ್ ಈಸ್ ಸಿಂಥೆಟಿಕ್ ಜೆಮ್ಸ್ಟೋನ್. ಡೈಮಂಡ್ನಲ್ಲಿನೂ ಕೂಡ ನೋಡಿ, ಟಾಪ್ ಕ್ವಾಲಿಟಿ ಡೈಮಂಡ್ ಬರೋದು VVS1. VVS1 ಅರ್ಥ ಏನಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್. ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ಲೆಟ್ ಇಟ್ ಬಿ ಚಿಪ್ ಇರ್ಬೋದು, ಡಾಟ್ ಇರ್ಬೋದು, ಪಿನ್ ಇರ್ಬೋದು, ಎನಿಥಿಂಗ್, ಫೆದರ್ ಇರ್ಬೋದು, ಎನಿಥಿಂಗ್. ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ದಟ್ ಈಸ್ ಸೆಕೆಂಡ್ ಪಾಯಿಂಟ್. Third and very important point, transparency. If it is fully transparent, that is 100% natural irbodu, but it might be thermal treated or hydro treated or beryllium heated treated ಮಾಡಬಹುದು. And fourth and very important, hue ಅಂದರೆ weight. ಫುಲ್ ಲೈಟ್ ವೇಟ್ ಇದೆ ಅಂದರೆ ದಟ್ ಈಸ್ ಡೂಪ್ಲಿಕೇಟ್ ಜೆಮ್ಸ್ಟೋನ್. ಅಥವಾ ಫುಲ್ ವೇಟ್, ಲೈಟ್ ವೇಟ್ ಅಂದರೆ ಪ್ಲಾಸ್ಟಿಕ್ ಜೆಮ್ಸ್ಟೋನ್ ಮಾಡ್ತಾರೆ. ಸೊ ಫುಲ್ ವೇಟ್ ಅಂದರೆ ಗ್ಲಾಸ್ ಜೆಮ್ಸ್ಟೋನ್ ಇರುತ್ತೆ. ಸೊ 2 ಜೆಮ್ಸ್ಟೋನ್ ತುಂಬ ವೇಟ್ ಬರೋದು. ಫಸ್ಟ್ ಒನ್ ಬಂದುಬಿಟ್ಟು ಹೇಮಟೈಟ್ ಜೆಮ್ಸ್ಟೋನ್ ಅಂತ ಬರುತ್ತೆ, ದಟ್ ಈಸ್ ಫುಲ್ಲಿ ಬ್ಲ್ಯಾಕ್ ಜೆಮ್ಸ್ಟೋನ್, ತುಂಬ ಹೆವಿ ವೇಟ್ ಬರುತ್ತೆ. ಸೊ ಆ ಜೆಮ್ಸ್ಟೋನ್ ಇದೆ ಅಂದರೆ ಯು ಕ್ಯಾನ್ ಗೋ ಅಹೆಡ್. ಸೊ ಬೇರೆ ಜೆಮ್ಸ್ಟೋನ್ ಅಷ್ಟು ವೇಟ್ ಬರಲ್ಲ. ನಾರ್ಮಲ್ ಅಂಬರ್ ಜೆಮ್ಸ್ಟೋನ್ ತುಂಬ ಲೈಟ್ ವೇಟ್ ಜೆಮ್ಸ್ಟೋನ್ ಬರುತ್ತೆ. ಸೊ ಯು ಶುಡ್ ಸಿ ದಿ ವೇಟ್. ಸೊ ನಾರ್ಮಲ್ ಇನ್ಕ್ಲೂಷನ್ಸ್ ನೋಡಿಬಿಟ್ಟು ನೀವು ಆಯ್ಕೆ ಮಾಡ್ಬೋದು. ನಾರ್ಮಲ್ ಪ್ರಿಡಿಕ್ಷನ್ ಯಾವ ರೀತಿ ಆಯ್ಕೆ ಮಾಡಬೇಕಂದ್ರೆ ನಾರ್ಮಲ್ ನೋಡಿಬಿಟ್ಟು ಇನ್ಕ್ಲೂಷನ್ಸ್ ಇರುತ್ತೆ, ಡಾಟ್ ಇರುತ್ತೆ, ದೇರ್ ಆರ್ ಸಮ್ ಫೆದರ್ಸ್ ಇರುತ್ತೆ. ಸೊ ನ್ಯಾಚುರಲಿ ಯು ಕ್ಯಾನ್ ಗೋ ಅಹೆಡ್. ಸೆಕೆಂಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಟ್ ಸರ್ಟಿಫಿಕೇಟ್. ಯಾವ ರೀತಿಯಲ್ಲಿ ನಾವು ಸರ್ಟಿಫಿಕೇಟ್ ಐಡೆಂಟಿಫೈ ಮಾಡಬೇಕು? ಫಸ್ಟ್ ಒನ್, ಸಿಗ್ನಿಫಿಕೇಷನ್ ಆಫ್ ದಿ ಸರ್ಟಿಫಿಕೇಟ್. ನ್ಯಾಚುರಲ್ ಕೊಟ್ಟಿದ್ದಾರೆ ಅಥವಾ ರಿಯಲ್ ಕೊಟ್ಟಿದ್ದಾರೆ ಅಥವಾ ಹೀಟೆಡ್ ಕೊಟ್ಟಿದ್ದಾರೆ, ಅದನ್ನು ನೋಡಬೇಕು. ಸೆಕೆಂಡ್ ಒನ್, ಹಾರ್ಡ್ನೆಸ್ ನೋಡಬೇಕು. ನಿಮಗೆ ಹಾರ್ಡ್ನೆಸ್ ಗೊತ್ತಾಗಿಲ್ಲ ಅಂದರೆ ನೀವು ಗೂಗಲ್ನಲ್ಲಿ ನೋಡ್ಬೋದು. ವಾಟ್ ಈಸ್ ದಿ ಹಾರ್ಡ್ನೆಸ್ ಆಫ್ ರೂಬಿ? 9 ಬಂದುಬಿಡುತ್ತೆ. ವಾಟ್ ಈಸ್ ದಿ ಹಾರ್ಡ್ನೆಸ್ ಆಫ್ ಎಮ್ರಾಲ್ಡ್? 7.5 ಬಂದುಬಿಡುತ್ತೆ. ಯು ಕ್ಯಾನ್ ಮ್ಯಾಚ್ ಇಟ್ ಔಟ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ರಿಫ್ಲೆಕ್ಟಿವ್ ಇಂಡೆಕ್ಸ್. ರಿಫ್ಲೆಕ್ಟಿವ್ ಇಂಡೆಕ್ಸ್ ಎಲ್ಲ ಜೆಮ್ಸ್ಟೋನ್ದು ಒಂದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಇರಲೇ ಇರುತ್ತೆ. ಸೊ ಆವಾಗಲೇ ನಾವು ಕೂಡ ಬೀಯಿಂಗ್ ಅ ಲ್ಯಾಬೋರೇಟರಿ ಪರ್ಸನ್ ವಿ ಕ್ಯಾನ್ ಓನ್ಲಿ ಐಡೆಂಟಿಫೈ ಇಟ್ ಅಕಾರ್ಡಿಂಗ್ ಟು ದಿ ರಿಫ್ಲೆಕ್ಟಿವ್ ಇಂಡೆಕ್ಸ್ ಚಾರ್ಟ್, RI ಚಾರ್ಟ್ನಲ್ಲಿ ವಿ ಕ್ಯಾನ್ ಐಡೆಂಟಿಫೈ. ರಿಫ್ಲೆಕ್ಟಿವ್ ಇಂಡೆಕ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ನೋಡಿಬಿಟ್ಟು ನೀವು ಮ್ಯಾಚ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಪೆಸಿಫಿಕ್ ಗ್ರಾವಿಟಿ. ಈ ಸ್ಪೆಸಿಫಿಕ್ ಗ್ರಾವಿಟಿ ನೋಡಿಬಿಟ್ಟು ನೀವು ಐಡೆಂಟಿಫೈ ಮಾಡ್ಬೋದು.
ಏನು ಇದೆಲ್ಲ ಗೊತ್ತಾಯಿತು ಸರ್, ಎಲ್ಲ ನ್ಯಾಚುರಲ್ ಇದೆ ಸರ್ ಸ್ಟೋನ್ ಅಂತ ನಿಮಗೆ ಗೊತ್ತಾಯಿತು. ಇವಾಗ ಸೆಕೆಂಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು, ಕಮೆಂಟ್ ಸೆಕ್ಷನ್ನಲ್ಲಿ ನೋ ಇನ್ಕ್ಲೂಷನ್ಸ್ ಆಫ್ ಹೀಟ್ ಫೌಂಡ್ ಅಂದರೆ ದಟ್ ಈಸ್ ನ್ಯಾಚುರಲ್ ಜೆಮ್ ಸ್ಟೋನ್. ಇಲ್ಲೇ ಅಥವಾ ಕೆಳಗಡೆ ಬೇರೆ ಸರ್ಟಿಫಿಕೇಟ್ ಏನು ಬರುತ್ತೆ ಅಂದರೆ ನ್ಯಾಚುರಲ್ ಇನ್ಕ್ಲೂಷನ್ಸ್ ಫೌಂಡ್ ದಟ್ ಈಸ್ 110% ನ್ಯಾಚುರಲ್, ನೋ ಹೀಟೆಡ್ ಅಥವಾ ನೋ ಟ್ರೀಟೆಡ್. ಬೇರೆ ಬೇರೆ ಸರ್ಟಿಫಿಕೇಟ್ನಲ್ಲಿ ಏನಿರುತ್ತೆ ಅಂದರೆ ಟಿ ಇನ್ಕ್ಲೂಷನ್ ಫೌಂಡ್ ಅಂದರೆ ಥರ್ಮಲ್ ಟ್ರೀಟೆಡ್ ಇನ್ಕ್ಲೂಷನ್ ಫೌಂಡ್, ಬೆರಿಲಿಯಂ ಹೀಟ್ ಇನ್ಕ್ಲೂಷನ್ ಫೌಂಡ್, ಬಿ ಇನ್ಕ್ಲೂಷನ್ ಫೌಂಡ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕೋಡ್ ವರ್ಡ್ಸ್. ಲ್ಯಾಬಾರೇಟರಿ ಪರ್ಸನ್ ಆರ್ ವೆರಿ ಸ್ಮಾರ್ಟ್. ಬಿ ಇನ್ಕ್ಲೂಷನ್ಸ್ ಫೌಂಡ್ ಅಂದರೆ ಏನು ಗೊತ್ತಾಗುತ್ತೆ ಪಾಪ ಕಸ್ಟಮರ್ಗೆ, ದೇ ಆರ್ ನಾಟ್ ಡಾಕ್ಟರ್ಸ್, ದೇ ಆರ್ ನಾಟ್ ಜಮಾಲಜಿಸ್ಟ್. ಎನ್ ಎ ಇನ್ಕ್ಲೂಷನ್ಸ್ ಫೌಂಡ್, ಟಿ ಇನ್ಕ್ಲೂಷನ್ಸ್ ಫೌಂಡ್ ಅಂದರೆ ಕಸ್ಟಮರ್ ಏನು ಗೊತ್ತಾಗುತ್ತೆ, ನಾರ್ಮಲ್ ಇನ್ಕ್ಲೂಷನ್ಸ್ ಫೌಂಡ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯು ಶುಡ್ ಗೋ ಥ್ರೂ ದಿ ಫುಲ್ ಫಾರ್ಮ್. 110% ಹೀಟೆಡ್ ಇರುತ್ತೆ, ಟ್ರೀಟೆಡ್ ಇರುತ್ತೆ. ಅದಕ್ಕೋಸ್ಕರ ನಾವು ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಒಂದು ಸ್ಪೆಷಲ್ ಲ್ಯಾಬ್ ಮಾಡಿದ್ದೀವಿ. ಆ ಲ್ಯಾಬ್ನಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸ್ಟೋನ್ ಬೇಕಾದ್ರೆ ತೊಗೊಂಡು ಬಂದುಬಿಟ್ಟು ನೀವು ಟೆಸ್ಟ್ ಮಾಡ್ಬೋದು. 100% ನ್ಯಾಚುರಲ್ ಇದೆ, ಹೀಟೆಡ್ ಇದೆ ಅಥವಾ ಟ್ರೀಟೆಡ್ ಇದೆ, ಇದು ಒಂದು ಗೊತ್ತಾಯಿತು. ಸೊ ಸೆಕೆಂಡ್ ಪಾಯಿಂಟ್, ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋಣ. ಓಕೆ, ಜೆಮ್ ಸ್ಟೋನ್ನಲ್ಲಿ ಪ್ರೈಸ್ MRP ಅಂತೂ ದೇರ್ ಈಸ್ ನೋ ಕಾನ್ಸೆಪ್ಟ್. One jewelers can sell ಅದೇ ಡೈಮಂಡ್, ಅದೇ ಜೆಮ್ ಸ್ಟೋನ್, ಅದೇ ರೂಬಿ for 10,000, another jewelers can sell for 20,000, another jewelers can sell for 50,000. Depends on the customer, depend on the market, depend on the pricing. ಹೌದು, ಮಾರ್ಕೆಟ್ ರೈಸ್ ಆಗ್ತಾನೆ ಇರುತ್ತೆ ಜೆಮ್ ಸ್ಟೋನ್ ಮಾರ್ಕೆಟ್, ಬಿಕಾಸ್ ಆಫ್ ದ ರೇರಿಟಿ, ಬಿಕಾಸ್ ಆಫ್ ದಿ ಮೈನ್ಸ್ ಆ್ಯಂಡ್ ಈ ಮಾರ್ಕೆಟ್ ರೀತಿಯಲ್ಲಿ ಡಿಪೆಂಡ್ಸ್ ಆಗ್ತಾನೆ ಇರುತ್ತೆ. ಸೊ ಜೆಮ್ ಸ್ಟೋನಲ್ಲಿ ಬೇರೆ ಕಂಟ್ರಿಯಿಂದ ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ ಡಿಪೆಂಡ್ಸ್ ಆನ್ ದ ಪ್ರೈಸಿಂಗ್. ಸೊ ಎಕ್ಸಾಂಪಲ್, ನೀವು ಎಮ್ರಾಲ್ಡ್ ತೊಗೊಳ್ತಾ ಇದ್ದೀರಾ, ಎಮ್ರಾಲ್ಡ್ ಬರೋದು 2 ಕಂಟ್ರೀಸ್ನಲ್ಲಿ. ಅದು ಯಾವ್ದು ಅಂದರೆ ಜಾಂಬಿಯಾ ಆ್ಯಂಡ್ ಕೊಲಂಬಿಯಾ. ಜಾಂಬಿಯಾದ ಇಂಪೋರ್ಟ್ ಟ್ಯಾಕ್ಸ್, ಕಟ್ಟಿಂಗ್ ಪ್ರೈಸ್, ದೆರ್ ಇಸ್ ಸಮ್ ಬೇಸಿಕ್ ಟ್ಯಾಕ್ಸ್ ಇರಲೇ ಇರುತ್ತೆ, ಬೇಸಿಕ್ ಜೆಮ್ ಸ್ಟೋನ್ ಪ್ರೈಸ್ ಇರಲೇ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಗ್ರೀನ್ ಶೇಡ್ ಇದೆ, ಜಾಸ್ತಿ ಕಲರ್ ಇದೆ, ಕಸ್ಟಮರ್ನು ಚೆನ್ನಾಗಿದೆ, ರಿಕ್ವೈರ್ಮೆಂಟ್ ಇದೆ, ಅದೇ ಕಸ್ಟಮರ್ ಪೀಸ್ 20,000 ಹೇಳಿದ್ರೆ ಇನ್ನೊಂದು ಕಸ್ಟಮರ್ 50,000, ಇನ್ನೊಂದು ಕಸ್ಟಮರ್ 1,00,000 ಹೇಳ್ತಾರೆ. ದೇರ್ ಈಸ್ ನೋ MRP, ದೇರ್ ಈಸ್ ನೋ ಒನ್ ಕ್ಯಾನ್ ಜಡ್ಜ್ MRP. ನೋಡಿ, ಮೈನ್ಸಿಂಗ್ ಮಾಡೋರಿಗೆ ಏನು ಗೊತ್ತಿದೆ, ರಫ್ ಸ್ಟೋನ್ ಸರ್ ಇದು 20,000 ನೀವು ತೊಗೊಳ್ಬೋದು, ಹೈ ಕ್ವಾಲಿಟಿ ಎಮ್ರಾಯ್ಡ್. ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ 20,000 25,000-30,000 ನಮಗೇನು ಕಾಸ್ಟ್ 5,000 ಬಂತು, 30,000 ನಾವು ಸೇಲ್ ಮಾಡ್ಬಿಟ್ಟು. ಹೋಲ್ಸೇಲ್ ಏನು ಮಾಡ್ತಾರೆ, 30,000 ತೊಗೊತಾರೆ, 32, 35, 39,000 ಕೊಟ್ಬಿಡ್ತಾರೆ. ರೀಟೇಲರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದೇ 30,000-40,000 ತೊಗೊಂಡ್ಬಿಟ್ಟು 50,000 ಇರಲಿ, 60,000 ಇರಲಿ, 1,00,000 ಇರಲಿ, 7,00,000, ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದೇ ಮಾರ್ಕೆಟ್ನಲ್ಲಿ ಕನ್ಕ್ಲೂಷನ್ಸ್ ನಡೀತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೆ ಅಂದರೆ ದೇರ್ ಇಸ್ ಸಮ್ ಬೇಸಿಕ್ ಪ್ರೈಸ್ ಆಫ್ ದಿ ಜೆಮ್ ಸ್ಟೋನ್, ಬೇಸಿಕ್ ಕ್ವಾಲಿಟಿ ಆಫ್ ದಿ ಜೆಮ್ ಸ್ಟೋನ್. ಅದಕ್ಕೋಸ್ಕರ ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡಿದ್ವಿ. ಯು ಕ್ಯಾನ್ ಫಿಲ್ಟರ್ ಇಟ್ ಔಟ್, ಅಥವಾ ನಮ್ಮ ಆಫೀಸ್ಗೆ ಬಂದುಬಿಟ್ಟು ನೀವು ಜೆಮ್ ಸ್ಟೋನ್ ಪರ್ಚೇಸ್ ಮಾಡ್ಬೋದು. 110% ನ್ಯಾಚುರಲ್ ವಿತ್ ದಿ ಲೋಯೆಸ್ಟ್ ಪ್ರೈಸಿಂಗ್. ಅದಕ್ಕೋಸ್ಕರ ನಾನು ಇದೊಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋದು. ಈಗ ತುಂಬ ಜನ ಏನಂದರೆ, ನೀವು ಕೆಲವಾರು ಫ್ಯಾಕ್ಟರ್ಸ್ ಹೇಳಿದ್ರಿ, ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ಒಂದು ಜೆಮ್ ಸ್ಟೋನ್ದು, ಅಥವಾ ಅದರ ವೇಟ್ ಆಗಿರ್ಬೋದು, ಅದರ ಕಲರ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡು ತೊಗೊಂಡಿರ್ತಾರೆ. ಆದರೆ ಬೆರಳಲ್ಲಿ ಧರಿಸಿರ್ತಾರೆ, ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಚೇಂಜ್ ಮಾಡಿಬಿಡ್ತಾರೆ, ಒಂದು ಜೆಮ್ಮನ್ನು ಬೇರೆ ಬೆರಳಿಗೆ ಧರಿಸ್ತಾರೆ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರೋದಿಲ್ಲ. ಸೊ ಹಾಗಾಗಿ ಯಾವ ಜೆಮ್ಮನ್ನು ಯಾವ ಬೆರಳಿಗೆ ಹಾಕ್ಕೊಳ್ಬೇಕು, ಇಂಥದ್ದೇ ಏನಾದರೂ ಇರುತ್ತಾ? ಈಗ ಪರ್ಲ್ ಸಾಮಾನ್ಯವಾಗಿ ನಾವು ಜ್ಯುವೆಲ್ರಿ ಅಂದರೆ ಕೊರಳಿಗೆ ಹಾಕ್ತೀವಿ, ಕೈಯಲ್ಲಿ ಹಾಕೋದು ಕಡಿಮೆ, ಈ ಥರ. ಅಂದರೆ ಅದು ಕೂಡ ಡಿಪೆಂಡೆಂಟ್ ಆಗಿರುತ್ತಾ, ಇಂಟರ್ಡಿಪೆಂಡೆಂಟ್? ಸೊ ಯಾವ ಜೆಮ್ಮನ್ನು ಯಾವ ಬೆರಳಿಗೆ ಹಾಕಿದ್ರೆ ಬೆಸ್ಟು, ಅಥವಾ ಎಲ್ಲಿ ಹಾಕಬಾರ್ದು, ಅವಾಯ್ಡ್ ಮಾಡಬೇಕು ಅಂತ? ವೆರಿ ಗುಡ್ ಕ್ವೆಶ್ಚನ್. ಸೊ ನೋಡಿ, ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ಅಂದರೆ ದೇರ್ ಆರ್ 2 ಫ್ಯಾಕ್ಟರ್ಸ್ ಜೆಮ್ ಸ್ಟೋನ್ ವೇರ್ ಮಾಡೋದು. ಫಸ್ಟ್ ಒಂದು ನಿಮ್ಮ ಜಾತಕ ಪ್ರಕಾರ, ಸೆಕೆಂಡ್ ನಾರ್ಮಲ್ ಪ್ರಕಾರ. ನೋಡಿ, ನಿಮ್ಮ ಜಾತಕ ಪ್ರಕಾರ ವೇರ್ ಮಾಡ್ತಾಯಿದ್ರೆ 4 ಫಿಂಗರ್ಸ್, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್, ರಿಂಗ್ ಫಿಂಗರ್ ಆ್ಯಂಡ್ ಲಿಟಲ್ ಫಿಂಗರ್. ಕೆರಿಯರ್ ಬೆಲ್ಡಿಗೆ ನೀವು 2 ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಯು ಕ್ಯಾನ್ ನೋಟ್ ಇಟ್ ಡೌನ್. ಫಸ್ಟ್ ಒನ್ ಎಮ್ರಾಲ್ಡ್ ಆ್ಯಂಡ್ ಮುತ್ತು, ಈ 2 ಜೆಮ್ ಸ್ಟೋನ್ ಈ ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ಲಿಟಲ್ ಫಿಂಗರ್ನಲ್ಲಿ ಯು ಕ್ಯಾನ್ ವೇರ್ ಎಮ್ರಾಲ್ಡ್ ಆ್ಯಂಡ್ ಪರ್ಲ್. ರಿಂಗ್ ಫಿಂಗರ್ ಹವಳ, ಕೋರಲ್, ಮಾಣಿಕ್ಯ, ರೂಬಿ, ಈ 2 ಜೆಮ್ ಸ್ಟೋನ್ ನೀವು ರಿಂಗ್ ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ನೆಕ್ಸ್ಟ್ ಫಿಂಗರ್ ಮಿಡಲ್ ಫಿಂಗರ್ನಲ್ಲಿ ಬ್ಲೂ ಸಫೈರ್, ಡೈಮಂಡ್, ವೈಟ್ ಜರ್ಕಾನ್, ಗೋಮೆದಕ ಮತ್ತು ಕ್ಯಾಟೈ, ಈ 4-5 ಜೆಮ್ಸ್ ನೀವು ಮಿಡಲ್ ಫಿಂಗರ್ನಲ್ಲಿ ನೀವು ವೇರ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಫಿಂಗರ್ ಇಂಡೆಕ್ಸ್ ಫಿಂಗರ್ನಲ್ಲಿ ಬರೀ 1 ಜೆಮ್ ಸ್ಟೋನ್ ನೀವು ವೇರ್ ಮಾಡಬೇಕು. ಅದು ಯಾವುದಂದರೆ ಎಲ್ಲೋ ಸಫೈರ್ ಜೆಮ್ ಸ್ಟೋನ್. ಎಲ್ಲ ಸಫೈರ್ ಉಪರತ್ನ ಜೆಮ್ ಸ್ಟೋನ್ ನೀವು ಕೂಡ ವೇರ್ ಮಾಡ್ಬೋದು. ಯಾವುದಂದರೆ ಸಿಟ್ರಿನ್ ಅಂತ 2 ಜೆಮ್ ಸ್ಟೋನ್ ಇಂಡೆಕ್ಸ್ ಫಿಂಗರ್ ನೀವು ವೇರ್ ಮಾಡಬೇಕು. ನೋಡಿ, ಮುಖ್ಯವಂತ ನೀವು ಎಷ್ಟೋ ಜನ ಕೇಳಿರ್ತಾರೆ,
ರೈಟ್ ಹ್ಯಾಂಡ್ ಜೆಂಟ್ಸ್ಗೆ ಲೆಫ್ಟ್ ಹ್ಯಾಂಡ್ ಲೇಡೀಸ್ಗೆ ಅಂತ ಕೇಳಿರ್ತೀರಾ ನೋಡಿ, ಅದೂ ಒಂದು ಪ್ಯಾರಾಮೀಟರ್ಸ್ ಇದೆ. ದೇರ್ ಆರ್ 2 ಗ್ರೂಪ್ಸ್ ಇದೆ. ಒಂದು ಜನ ಏನು ಹೇಳ್ತಾ ಇದ್ದಾರೆ, ರೈಟ್ ಹ್ಯಾಂಡ್ ಆಲ್ವೇಸ್ ಇಟ್ಸ್ ರೈಟ್ನಲ್ಲಿ ವೇರ್ ಮಾಡಬೇಕು ಎಲ್ಲ, ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ. ಇನ್ ಒನ್ ಪ್ಯಾರಾಮೀಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ರೈಟ್ ಹ್ಯಾಂಡ್ ಜೆಂಟ್ಸ್ಗೆ ಲೆಫ್ಟ್ ಹ್ಯಾಂಡ್ ಲೇಡೀಸ್ಗೆ ಅಂತ. ಸೊ ಡಿಪೆಂಡ್ಸ್ ಆನ್ ಯೋರ್ uses, you can just wear it down. So very important by emerald and muttu little finger, ring finger nalli coral and ruby, middle finger nalli blue sapphire, white zircon, diamond, gomedeka and cat's eye, and very important ring finger, index finger nalli bari yellow sapphire gems ನೀವು ವೇರ್ ಮಾಡಬೇಕು. one ring ಗೆ one fingers gems ಇದೆ. So very important question. ಓಕೆ, ಇನ್ನು ಈ ಒಂದು ಜೆಮ್ಸ್ನ ಅಥೆಂಟಿಸಿಟಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಯಲ್ ಮೆಥಡ್ ಅಂತ ಏನಾದರೂ ಇರುತ್ತಾ? ಕೆಲವೊಂದಂದರೆ ಇದು ವರ್ಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡ್ತಾರಾ, ಆ ರೀತಿ ಕೂಡ ಇರುತ್ತಾ ಅಂತ? ನೋಡಿ, ಜಾತಕ ಪ್ರಕಾರ ನೀವು ವೇರ್ ಮಾಡ್ತಾ ಇದ್ದೀರ ಅಂದರೆ ಅದು ಏನು ಅವಶ್ಯಕತೆ ಅಂತ ಇಲ್ಲ. ಸೊ ನೀವು ನಾರ್ಮಲಾಗಿ ವೇರ್ ಮಾಡ್ತಾ ಇದ್ರೆ ಔರಾ ಸ್ಕ್ಯಾನರ್ಸ್ ಇದೆ. ಸೊ ಆ ಥರ ನೀವು ವೇರ್ ಮಾಡ್ಬೋದು. ಪೆಂಡಲಮ್ಸ್ ಇದೆ, ದೇರ್ ಆರ್ ಸಮ್ ಔರಾ ಸ್ಕ್ಯಾನರ್ಸ್ ಮಿಷಿನ್ಸ್ ಇದೆ. ಯು ಕ್ಯಾನ್ ಫೀಲ್ ಆ್ಯಂಡ್ ಗೋ ಥ್ರೂ ಇಟ್. ಇಲ್ಲಾಂದರೆ ಎನರ್ಜೈಸ್ ಜೆಮ್ಸ್ ಮಾಡಿ ಎಷ್ಟೋ ಜನ ಥಿಂಕ್ ಮಾಡ್ತಾ ಇದ್ದಾರೆ, ಸರ್ ನಾವು 10 ವರ್ಷ ಆಗಿದ್ದೀವಿ, 2 ವರ್ಷ ಆಗಿದ್ದೀವಿ, 3 ವರ್ಷದಿಂದ ವೇರ್ ಮಾಡ್ತಾಯಿದ್ದೆ, ಅದು ಎನರ್ಜೈಸ್ ಏನು ಮಾಡಬೇಕಾದ್ರೆ ಪಂಚಾಮೃತನಲ್ಲಿ ವೇಸ್ಟ್ ಮಾಡ್ಬೋದು, ಕ್ಲೀನ್ಸ್ ಮಾಡ್ಬೋದು. ಅಥವಾ ಸ್ಯಾಲನೈಟ್ ಪ್ಲೇಟ್ ಅಂತ ಒಂದು ಪ್ಲೇಟ್ ಬರುತ್ತೆ, ಆ ಜೆಮ್ಸನ್ ಮೇಲೆ ಇಟ್ಬಿಟ್ಟು ನೀವು ಎನರ್ಜೈಸ್ ಜೆಮ್ಸನ್ ಮಾಡ್ಬೋದು. ಇನ್ನು ಯಾವುದಾದ್ರೂ ಒಂದು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ ಜೆಮ್ಮನ್ನು, ಸೊ ಅದನ್ನು ಅದು ಎಷ್ಟು ಟ್ರೂ ಇದೆ ಅಥವಾ ಅದರ ಅಥೆಂಟಿಸಿಟಿ ಆಗಿರ್ಬೋದು, ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರೊಸೀಜರ್ ಇರುತ್ತೆ? ಸೊ ಅದಕ್ಕೋಸ್ಕರ ನಮ್ಮ ಆಫೀಸ್ನಲ್ಲಿ ಒಂದು ಸೆಟಪ್ ಮಾಡಿದ್ದೀವಿ ನಾವು. ದೇರ್ ಆರ್ ಸಮ್ ಮಿಷಿನ್ಸ್, ಸೈಂಟಿಫಿಕ್ಲಿ ದೇರ್ ಆರ್ ಸಮ್ ಮಿಷಿನ್ಸ್. ಸೊ ಯು ಕ್ಯಾನ್ ಗೋ ಥ್ರೂ ದಿ ಮಿಷಿನ್ಸ್. ಅದು ನ್ಯಾಚುರಲ್ ಇದೆ ಅಲ್ಲ ಅದು ಗೊತ್ತಾಗ್ಬಿಡುತ್ತೆ, ಹೀಟೆಡ್ ಇದೆ ಅಲ್ಲ ಗೊತ್ತಾಗ್ಬಿಡುತ್ತೆ. ಇನ್ ಟರ್ಮ್ಸ್ ಆಫ್ ಮೈಕ್ರೋಸ್ಕೋಪ್, ಸೆಟ್ರೋಸ್ಕೋಪ್ ಇದೆ, ಡೈಕ್ರೋಸ್ಕೋಪ್ ಇದೆ, ರೂಬಿ ಫಿಲ್ಟರ್ ಇದೆ, ಚೆಲ್ಸಿಯಾ ಫಿಲ್ಟರ್ ಇದೆ, ಜೆಮ್ ಟೆಸ್ಟರ್ ಇದೆ, RI ಇನ್ಕ್ಲೂಷನ್ಸ್ ಇದೆ. ಸೊ ದೇರ್ ಆರ್ ಸಮ್ ಮಿಷಿನ್ಸ್ ವಾಟ್ ವಿ ಹ್ಯಾವ್ ಬಿನ್ ಸೆಟಪ್ ಇನ್ ಅವರ್ ಆಫೀಸ್. ನೀವು ಬಂದುಬಿಟ್ಟು ನೀವು ನಿಮ್ಮ ಕೈನಲ್ಲಿನೂ ಕೂಡ ನೀವು ಬಂದುಬಿಟ್ಟು ಟೆಸ್ಟ್ ಮಾಡ್ಬೋದು. ಎಸ್, ಈ ಒಂದು ಜೆಮ್ಸನ್ನು ಯಾವ ಮೆಟಲ್ ಕಾಂಬಿನೇಷನಲ್ಲಿ ಧರಿಸೋದು ಬೆಸ್ಟ್ ಅಂತ ಅನಿಸುತ್ತೆ? ಯಾಕೆಂದರೆ ಕೆಲವೊಂದು ಜೆಮ್ಸ್ ಕೆಲವೊಂದು ಮೆಟಲ್ ಜೊತೆ ಮ್ಯಾಚ್ ಮಾಡಿದ್ರೆ ಅದು ನೆಗೆಟಿವ್ ಎಫೆಕ್ಟ್ ಕೂಡ ಆಗ್ಬೋದು. ಹಾಗಾಗಿ ಯಾವ ಮೆಟಲ್ ಸಾಮಾನ್ಯವಾಗಿ ಬಳಸಬೇಕು? ಸೊ ವೆರಿ ಗುಡ್ ಕ್ವಶನ್. ಎಷ್ಟೋ ಕಸ್ಟಮರ್ ಬಂದುಬಿಟ್ಟು ಕೇಳ್ತಾರೆ ನನಗೆ, ಸರ್ ನಾವು ಗೋಲ್ಡ್ನಲ್ಲಿ ವೇರ್ ಮಾಡಬೇಕು ಅಥವಾ ಸಿಲ್ವರ್ನಲ್ಲಿ ವೇರ್ ಮಾಡಬೇಕು ಅಥವಾ ಪಂಚಲೋಹನಲ್ಲಿ ವೇರ್ ಮಾಡಬೇಕು. ನೋಡಿ, ಈಸಿಯೆಸ್ಟ್ ವೇನಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂದರೆ ರೂಬಿ, ಯೆಲ್ಲೋ ಸಫೈರ್ ಆ್ಯಂಡ್ ಹವಳ, ಈ 3 ಜೆಮ್ಸನ್ನು ನೀವು ಗೋಲ್ಡ್ನಲ್ಲಿ ನೀವು ವೇರ್ ಮಾಡ್ಬೋದು, ಆರಾಮಾಗಿ ಗೋಲ್ಡ್ ವೇರ್ ಮಾಡ್ಬೋದು. ಅಥವಾ ಪಂಚಲೋಹನಲ್ಲಿ ಕೂಡ ವೇರ್ ಮಾಡ್ಬೋದು. ಸ್ಪೆಷಲಿ ಕೋರಲ್ ಜೆಮ್ಸ್ಟೋನ್, ಕೋರಲ್ ಆ್ಯಂಡ್ ರೂಬಿ ಜೆಮ್ಸ್ಟೋನ್, ಮೇನ್ಲಿ ಕೋರಲ್ ಜೆಮ್ಸ್ಟೋನ್ ನೀವು ಕಾಪರ್ನಲ್ಲಿ ವೇರ್ ಮಾಡ್ಬೋದು, ಪಂಚಲೋಹನಲ್ಲಿ ವೇರ್ ಮಾಡ್ಬೋದು ಅಥವಾ ಗೋಲ್ಡ್ನಲ್ಲಿನೂ ಕೂಡ ವೇರ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, ಡೈಮಂಡ್, ಬ್ಲೂ ಸಫೈರ್ ಆ್ಯಂಡ್ ಮುತ್ತು, ಈ 3 ಜೆಮ್ಸನ್ನು ನೀವು ಸಿಲ್ವರ್ನಲ್ಲಿ ವೇರ್ ಮಾಡೋದು ತುಂಬ ಶ್ರೇಷ್ಠನ ಅಂತ ನಾವು ಹೇಳ್ತೀವಿ. ಸಿಲ್ವರ್ ಇಲ್ಲ ಅಂದರೆ ನೀವು ವೈಟ್ ಗೋಲ್ಡ್ನಲ್ಲಿ ಅಥವಾ ಪ್ಲಾಟಿನಮ್ನಲ್ಲಿ ಕೂಡ ನೀವು ಜೆಮ್ಸನ್ನು ವೇರ್ ಮಾಡ್ಬೋದು. ಥರ್ಡ್, ಗೋಮದಕ ಕ್ಯಾಟ್ಸಿ ಪರ್ಲ್, ಗೋಮದಕ ಕ್ಯಾಟ್ಸಿ ಜೆಮ್ಸನ್ನು ನೀವು ಗೋಲ್ಡ್ನಲ್ಲಿ ನೀವು ಕೂಡ ವೇರ್ ಮಾಡ್ಬೋದು ಅಥವಾ ಸಿಲ್ವರ್ನಲ್ಲಿ ಕೂಡ ಈ ಜೆಮ್ಸನ್ನು ನೀವು ವೇರ್ ಮಾಡ್ಬೋದು. ಅದು ಸಬ್ಸ್ಟಿಟ್ಯೂಟ್ ಜೆಮ್ಸನ್ನು ಕೂಡ, ಎಕ್ಸಾಂಪಲ್ ರೂಬಿದು ಸಬ್ಸ್ಟಿಟ್ಯೂಟ್ ಜೆಮ್ಸನ್ನು ಕೂಡ ನೀವು ಗೋಲ್ಡ್ನಲ್ಲಿ ನೀವು ಕೂಡ ವೇರ್ ಮಾಡಬಹುದು. ಇವಾಗ ಕ್ಲಾರಿಫೈ ಮಾಡಿಬಿಡ್ತೀನಿ ನೋಡಿ. ರೂಬಿ ಜೆಮ್ಸ್ಟೋನ್ ಗೋಲ್ಡ್, ಪರ್ಲ್ ಜೆಮ್ಸ್ಟೋನ್ ಬಂದುಬಿಟ್ಟು ಸಿಲ್ವರ್, ಕೋರಲ್ ಜೆಮ್ಸ್ಟೋನ್ ಬಂದುಬಿಟ್ಟು ಗೋಲ್ಡ್ ಆರ್ ಎಲ್ಸ್ ಪಂಚಧಾತು ಆರ್ ಎಲ್ಸ್ ಕಾಪರ್, ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಗೋಲ್ಡ್ ಅಥವಾ ಪಂಚಲೋಹ, ಬ್ಲೂ ಸಫೈರ್ ಬಂದುಬಿಟ್ಟು ವೈಟ್ ಗೋಲ್ಡ್ ಅಥವಾ ಸಿಲ್ವರ್, ಮತ್ತು ಡೈಮಂಡ್ ಜೆಮ್ಸ್ಟೋನ್ ಬಂದುಬಿಟ್ಟು ಗೋಲ್ಡ್, ಸಿಲ್ವರ್ ಅಥವಾ ವೈಟ್ ಗೋಲ್ಡ್. ಗೋಮದಕ ಕ್ಯಾಟ್ಸಿ ಗೋಮದಕ ಕ್ಯಾಟ್ಸಿ ನೀವು ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು ಅಥವಾ ಸಿಲ್ವರ್ ಜೆಮ್ಸ್ಟೋನ್ನಲ್ಲಿನೂ ಕೂಡ, ಸಿಲ್ವರ್ ಮೆಟಲ್ನಲ್ಲಿನೂ ಕೂಡ ನೀವು ವೇರ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ಅಂದರೆ ಯಾವ ಜೆಮ್ಮನ್ನು ಯಾವ ರೀತಿಯಾಗಿ ಧರಿಸಬೇಕು ಮತ್ತು ಅದರ ಅಥೆಂಟಿಸಿಟಿ ಎಲ್ಲವನ್ನೂ ಕೂಡ ನೀವು ನೇರವಾಗಿ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜೆವೆಲ್ಸ್ಗೆ ನೇರವಾಗಿ ಭೇಟಿ ಕೊಟ್ಟು ಅದನ್ನು ಪರೀಕ್ಷೆ ಕೂಡ ಮಾಡಿಸ್ಬಹುದು ಅಥವಾ ನಿಮಗೆ ಹೊಸ ಜೆಮ್ಮನ್ನು ಕೂಡ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.